ಒಂದು ಕಡೆ ಟಿಪ್ಪು ಹೆಸರಿನಲ್ಲಿ ರಾಜಕೀಯವಾಗ್ತಾ ಇದೆ, ಮತ್ತೊಂದು ಕಡೆ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರ. ಆದಾಯ ಹೆಚ್ಚಿರುವಂತಹ ಖಾಸಗಿ ದೇಗುಲಗಳನ್ನ ಟಾರ್ಗೆಟ್ ಮಾಡಿ ನೋಟಿಸ್ ಅನ್ನು ಕೊಟ್ಟಿದೆ ಸರ್ಕಾರ. ಡಿಸೆಂಬರ್ನಲ್ಲಿಯೇ ಸುಮಾರು 162 ದೇಗುಲಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ನೋಟಿಸ್ ನೀಡಿ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ತರಲಿಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ನಡೆಗೆ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಹಿಂದೂ ದೇಗುಲಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಹಿಂದೂ ಪರ ಸಂಘಟನೆಗಳು ಪ್ರಸ್ತಾಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹದ್ದು. ಈಗಾಗಲೇ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಲಿಕ್ಕೆ ಪ್ರಸ್ತಾಪವನ್ನ ಸಲ್ಲಿಸಿರುವಂತಹದ್ದು ಒಂದು ಕಡೆ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ಹಿಂದೂ ದೇಗುಲಗಳನ್ನು ಕೂಡ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಲೋಕಸಮರದ ಸನಿಹದಲ್ಲಿ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗುವಂತಹ ಸಾಧ್ಯತೆ ಇದೆ. ಹಿಂದುತ್ವ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ರೀತಿಯಲ್ಲಿ ಬಿಜೆಪಿ ಇದನ್ನು ಬಿಂಬಿಸುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯನವರ ಸರ್ಕಾರ ಇದನ್ನ ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅಥವಾ ಇದಕ್ಕೆ ಹೇಗೆ ಸ್ಪಷ್ಟನೆಯನ್ನು ಕೊಡುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಸಮಾವೇಶದಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬರುವಂತಹ ಏನು ದೇವಸ್ಥಾನಗಳಿದೆ, 34,000 ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳ ಸರ್ಕಾರ ಹಣವನ್ನು ತೆಗೆದುಕೊಳ್ಳುತ್ತೆ. ಆದರೆ ಆ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿರುವುದು, ಆ ದೇವಸ್ಥಾನಗಳ ಅಭಿವೃದ್ಧಿ, ದೇವಸ್ಥಾನದ ಹಣವನ್ನು ಧರ್ಮ ಪ್ರಚಾರಕ್ಕಾಗಿ ಉಪಯೋಗ ಮಾಡುವಂಥದ್ದು, ಈ ರೀತಿ ಯಾವುದೇ ರೀತಿ ಮಾಡ್ತಾ ಇಲ್ಲ. ಅದನ್ನು ಸೆಕ್ಯುಲರ್ ಆಕ್ಟಿವಿಟಿಗಳಿಗಾಗಿ, ದೇವಸ್ಥಾನಕ್ಕೆ ವಿರುದ್ಧವಾದ ಆಕ್ಟಿವಿಟಿಗಳಿಗಾಗಿ ಸರ್ಕಾರ ಉಪಯೋಗ ಮಾಡ್ತಾ ಇದೆ. ದೇವಸ್ಥಾನದ ನಿಯಂತ್ರಣದಲ್ಲಿ ಸರ್ಕಾರದ ದೇವಸ್ಥಾನಗಳ ಜಮೀನುಗಳು ಸಹ ಸುರಕ್ಷಿತವಾಗಿಲ್ಲ. ಹಾಗಾಗಿ ಈ ಎಲ್ಲ ಉದ್ದೇಶದಿಂದ ಸರ್ಕಾರಕ್ಕೆ, ಜಾತ್ಯತೀತ ಸರ್ಕಾರಕ್ಕೆ ಹಿಂದೂಗಳ ದೇವಸ್ಥಾನಗಳನ್ನು ಮಾತ್ರ ವಶಪಡಿಸಿಕೊಳ್ತಾ ಇದೆ. ಅದು ಮಾಡಬಾರದು, ಅದನ್ನು ಮುಕ್ತ ಮಾಡಬೇಕು, ಒಂದು ಉದ್ದೇಶ ಇದೆ. ಎರಡನೇದಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ ಕಡ್ತಲ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಈಗಾಗಲೇ ಟಿಪ್ಪು ವಿಚಾರ ವ್ಯಾಪಕ ಸದ್ದಾಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿಯೇ ದೇವಸ್ಥಾನಗಳ ವಿಚಾರ ಕೂಡ ಮುನ್ನೆಲೆಗೆ ಬಂದಿರುವಂತಹದ್ದು. ಏನಿದು ಹೊಸ ವಿವಾದ? ಇದು ಸರ್ಕಾರಕ್ಕೆ ಯಾವ ರೀತಿಯ ಸಂಕಷ್ಟವನ್ನು ತರಬಹುದು ಅಂತೇಳಿ ಪವಿತ್ರ? ಪ್ರೇಮ್, ಒಂದು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಬಿಜೆಪಿ ಅವರು ಇದನ್ನ ಹಿಂದೂ ವಿರೋಧಿ ಸರ್ಕಾರ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಅನ್ನ ಕಾಂಗ್ರೆಸ್ಗೆ ಕೊಡುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಅನೇಕ ವಿಚಾರದಲ್ಲಿ ಕಾಂಗ್ರೆಸ್ ಅನ್ನ ಈ ವಿಚಾರಕ್ಕಾಗಿಯೇ ಬಿಜೆಪಿ ಅವರು ಟೀಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಈಗ ಹಿಂದೂ ಸಂಘಟನೆಯವರು ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಖಾಸಗಿ ದೇಗುಲಕ್ಕೆ ಅಂದ್ರೆ ಯಾವುದೆಲ್ಲ ಆದಾಯ ಚೆನ್ನಾಗಿ ಬರುತ್ತೋ ಅಂತಹ ದೇಗುಲಗಳಿಗೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ತರೋದಕ್ಕೆ ನೋಟಿಸ್ ಅನ್ನ ಕೊಡ್ತಾ ಇದೆ. ಅದರಲ್ಲೂ ಕೂಡ ಡಿಸೆಂಬರ್ ತಿಂಗಳಲ್ಲೇ ಬರೋಬ್ಬರಿ 160ಕ್ಕೂ ಹೆಚ್ಚು ದೇಗುಲಗಳಿಗೆ ನೋಟಿಸ್ ಕೊಟ್ಟಿದೆ ಅನ್ನುವಂತಹ ವಾದವನ್ನ ಹಿಂದೂ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಇದಕ್ಕಾಗಿಯೇ ಸಮಾವೇಶವನ್ನ ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಮತ್ತು ನಾಳೆ. ಸೊ ಅವ್ರು ಹೇಳ್ತಾ ಇರುವಂತಹ ಪ್ರಕಾರ ಈಗ ರಾಜ್ಯಾದ್ಯಂತ ಬರೋಬ್ಬರಿ 1,000ಕ್ಕೂ ಅಧಿಕ ಖಾಸಗಿ ದೇಗುಲದ ಅರ್ಚಕರು ಕೂಡ ಬಂದಿದ್ದಾರೆ ಆ ಸಮಾವೇಶಕ್ಕೆ. ಸೊ ಸರ್ಕಾರ ಈ ನಿರ್ಧಾರವನ್ನ ಹಿಂಪಡಿಬೇಕು. ಕೇವಲ ಹಿಂದೂ ಟೆಂಪಲ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಆ ದೇಗುಲಗಳಿಗೆ ನೋಟಿಸ್ ನೀಡುವುದು ಸರಿಯಲ್ಲ ಅನ್ನುವಂಥದ್ದು ಒಂದಾದ್ರೆ, ಇನ್ನೊಂದು ಕಡೆಗೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿರುವಂತಹ 34,000 ದೇವಸ್ಥಾನ ಏನಿದೆ ಅದೆಲ್ಲವನ್ನ ಕೂಡ ಸ್ವತಂತ್ರಗೊಳಿಸಬೇಕು. ಈಗ ಚರ್ಚ್, ಮಸೀದಿ ಯಾವ ರೀತಿ ಸ್ವತಂತ್ರವಾಗಿರುತ್ತೋ ಅದೇ ರೀತಿ ಹಿಂದೂ ದೇಗುಲಗಳಿಗೂ ಕೂಡ ಸ್ವಾಯತ್ತತೆಯನ್ನ ಕೊಡಿ ಅನ್ನುವಂಥದ್ದು ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಅದು ಚರ್ಚೆ ಆಯಿತು. ಅದರ ಅಂತಿಮ ಸ್ವರೂಪ ಅದಕ್ಕೆ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಈಗ ಮತ್ತೆ ಹಿಂದೂ ಸಂಘಟನೆಯವರು ಈ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕಾಗಿ ರಾಜ್ಯಾದ್ಯಂತ ನಾವು ಆಂದೋಲನವನ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸಮಾವೇಶದಲ್ಲಿ ಅನೇಕ ಸ್ವಾಮೀಜಿಗಳಾಗಿರ್ಬೋದು, ಹಿಂದೂ ಮುಖಂಡರುಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಸೊ ಫೈನಲ್ ಆಗಿ ಏನ್ ನಿರ್ಧಾರ ಆಗುತ್ತೋ ಅದನ್ನ ಸರ್ಕಾರದ ಮುಂದೆ ಇಟ್ಟು ಒತ್ತಡವನ್ನ ತರೋದಕ್ಕೆ ಪ್ರಯತ್ನವನ್ನ ಕೂಡ ಪಡ್ತಾ ಇದ್ದಾರೆ. ಜೊತೆಗೆ ರಾಜಕೀಯವಾಗಿ ಈ ಪ್ರಕರಣ ಕೂಡ ತಿರುವನ್ನ ಪಡ್ಕೋಬಹುದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಈ ಹಿಂದೆ ಸಿದ್ದರಾಮಯ್ಯನವರು ಮೊದಲ ಬಾರಿ ಸಿಎಂ ಆಗಿದ್ದಾಗಲೂ ಕೂಡ ಹಿಂದುತ್ವದ ವಿಚಾರವೇ ಅವರಿಗೆ ಕಂಟಕವಾಗಿತ್ತು. ಪದೇ ಪದೇ ಅದೇ ಸ್ಟ್ರಾಟರ್ಜಿಯನ್ನು ಇಟ್ಕೊಂಡು ಸಿದ್ದರಾಮಯ್ಯನವರ ಸರ್ಕಾರವನ್ನು ಕಟ್ಟಿ ಹಾಕುವಂತಹ ಪ್ರಯತ್ನ ಆಗಿತ್ತು. ಎರಡನೇ ಬಾರಿ ಸಿಎಂ ಸಿದ್ದರಾಮಯ್ಯನವರು
ಮುಖ್ಯಮಂತ್ರಿ ಆಗಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಅವರ ವಿರುದ್ಧ ಹಿಂದುತ್ವದ ಅಸ್ತ್ರವನ್ನೇ ಪ್ರಯೋಗಿಸುವ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು.